ಹೆಸರು ಲೋನ್ ಕೊಡೋದು ಬಂತಂದ್ರೆ 108 ಕಾಗದ ಪತ್ರಗಳು ಅವು ತಂದು ಕೊಟ್ಟ ಮೇಲೆ 40,000. ಈ ಸಲ ಯಾರು ಸುದೀರ್ಘವಾಗಿ ಇವತ್ತು ನಿಮ್ಮ ಜೊತೆ ಮಾತಾಡ್ಬೇಕಾಗಿತ್ತಪ್ಪ ಅಂದ್ರೆ ರೈತರು ಈಗ ಎಚ್ಚರಗೊಳ್ಬೇಕಾಗಿತ್ತು, ಎಚ್ಚರಗೊಳ್ತಾ ಇದ್ದಾರೆ ತಿಳಿಸ್ತದೆ. ಆದ್ರೆ ಈ ಒಂದು ವಿದ್ಯೆ ಶಿಕ್ಷಣ ಇವೆಲ್ಲನೂ ಅವ್ರಿಗೆ ಸಿಗುವಂಥದ್ದು, ತನ್ನ ಕೆಲಸವನ್ನು ತಾನು ಮಾಡ್ಕೊಳ್ಳೋಂಥ ವ್ಯವಸ್ಥೆ ಯಾವಾಗ ನಿರ್ಮಾಣ ಆಗ್ತದೆ ಗೊತ್ತಿಲ್ಲ. ಅದು ನಿರ್ಮಾಣ ಆಗೋದು ಯಾವಾಗ ಎಲ್ಲರಿಗೂ ಶಿಕ್ಷಣ ಸಿಕ್ಕಾಗ. ಆ ಶಿಕ್ಷಣ ನಮ್ಮಲ್ಲಿ ಸಿಗೋದಿಲ್ಲ, ಹೇಳ್ತಾರೆ ಅಷ್ಟೇ, ಸಣ್ಣ ಅಡ್ವರ್ಟೈಸ್ ಕೊಡ್ತಾರೆ, ಮಾಡ್ತಾರೆ. ಏನೋ ಅಷ್ಟು ಕೊಟ್ಟಿವ್ರಿ KPS ಅಂತ, ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ಅಂತವು. ಯಾಕೆ ರೀ ಪ್ರತಿಯೊಂದು ಸ್ಕೂಲು KPS ಯಾಕೆ ಮಾಡಬಾರ್ದು? ಇದನ್ನ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದ್ರೆ ಅತಿ ನೋವಿನಿಂದ ಮಾತು ರೈತರು ಇವತ್ತೇನೂ ಇರಲಿ ಹೋರಾಟ ಮಾಡ್ತಾಯಿದ್ರೆ ಇವೆಲ್ಲ ದೃಷ್ಟಿ ಇಟ್ಕೊಂಡು ಶಿಕ್ಷಣ ಮತ್ತು ಜೊತೆಗೆ ಆರೋಗ್ಯದ ಬಗ್ಗೆಯೂ ಸರ್ಕಾರ ಕಾಳಜಿ ವಹಿಸಲಿ. ಇನ್ನು ಈಗ 1 ಲಕ್ಷ ಡಿಮಾಂಡ್ ಇಟ್ಟಿದ್ದಾರೆ, 1 ಎಕರೆ ಕೊಡಲಿ ಅಂತೇಳಿ. ಅದನ್ನು ಮುಂದಿನ ತಿಂಗಳಿಂದ ಏನೋ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಾಡುವುದೆಲ್ಲ ಸಾಧ್ಯತೆಗಳಿದ್ದಾವೆ. ಇನ್ನೊಂದು ಮತ್ತೊಮ್ಮೆ ಗುರ್ಲಾಪುರಕ್ಕೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಗ್ತದೆ ಗೊತ್ತಿಲ್ಲ. ಯಾಕಪ್ಪ ಅಂತಂದ್ರೆ ಅನಿವಾರ್ಯ ಅದು. ಯಾಕೆ 40,000 1 ಲಕ್ಷ ಇವ್ರು ಮಾಡೋದ್ರ ಸ್ವಲ್ಪ ಕೆಲಸ ಅಲ್ಲ. ಜೊತೆಯವರು ಒಪ್ಪೋದಿಲ್ಲ, ಅವ್ರ ಜೊತೆಗಾರರು ಒಪ್ಪಲಿಕ್ಕಿಲ್ಲ. ನಮ್ಮ ಡೈರೆಕ್ಷನ್ಸ್ ಅಷ್ಟೇ ಅದ ರೀ, ಅವ್ರಿಗೆ ಬೇಕಾದ್ರೆ ನೋಡ್ಕೊಂಬರ್ತಾರೆ ಹೋಗಿ. ಆ ಮತ್ತು ಬೇರೆ ಈಗ ರೈತರಿಂದ ಆದಂಥವ್ರು ಇವರೆಲ್ಲ ಇವತ್ತು ಅದು 1 ಲಕ್ಷದ ಮಾಡಿಸ್ಕೊಂಡು ಮೇದೊಳಗೆ ಘೋಷಣೆ ಮಾಡಿದ್ರೆ ನಿಜವಾಗಿಯೂ ಕಾಗದ ಪತ್ರ ಇದ್ದಂಥ ಕ್ಲಿಯರ್ ಇದ್ದಂಥ ರೈತರ ಸಮಾಧಾನ ಪಡ್ಕೋತಾರೆ. ಇನ್ನುಳಿದವ್ರು ನಮ್ಮ ಕಾಗದ ಪತ್ರ ಶುದ್ಧ ಮಾಡ್ಕೊಳ್ಬೇಕಾಗಿದೆ. ಇವತ್ತು ಮಾಡ್ಕೊಳ್ಳಿ ಜಲ್ದಿ ಎಲ್ಲ ರೈತರು ಅನ್ನೋದು. ಯಾಕಂದ್ರೆ ಅಜ್ಜನ ಸರ ಅಪ್ಪನ ಹೆಸರೆಲ್ಲ ಪ್ರೀತಿ ಇರುತ್ತೆ, ನಮಗೂ ನಮ್ಮ ಅವ್ವ ಅಪ್ಪನ ಹೆಸರು ಪ್ರೀತಿ ಇರ್ತದೆ. ಆದರೆ ಕಾಗದ ಪತ್ರ ಅವ್ರಿಗಿಲ್ಲ, ಅವರೆಲ್ಲ ಹೆಸರದ ಅವ್ರಿಗಿಲ್ಲ. ಆಗೇನು ಮಾಡಬೇಕು, ಅದು ಕಡಿಮೆ ಮಾಡಬೇಕು. ಸ್ವಂತ ನಮ್ಮ ಎಲ್ಲ ಕ್ಲಿಯರೆನ್ಸಿ ಮಾಡಬೇಕು. ಕನ್ನಡಿಗತೆ ಇರಬೇಕು ನಮ್ಮ ಉತ್ತಾರ. ಇಲ್ಲದೆ ನಾನೇ ರೀ ಅವರು ಕೊಡ್ರಿಪ್ಪ